ಕೋಡುಬಳೆ ಅಂದ್ರೆ ಅಡುಕಲೆ. ಮಣ್ಣಲ್ಲಿ ಮಣ್ಣಾದ ಚೆನ್ನಮ್ಮ. ಕಿರಿಯ ಮಗ ಎಚ್.ಡಿ. ರಮೇಶ್ರಿಂದ ಅಂತಿಮ ವಿಧಿವಿಧಾನ. ಕಣ್ಣೀರ ಬೀಳ್ಕೊಡುಗೆ ನೀಡಿದ ದೇವೇಗೌಡರು, ಕುಮಾರಸ್ವಾಮಿ. ಅಂತಿಮ ಯಾತ್ರೆಯಲ್ಲಿ ಸಹಸ್ರಾರು ಜನ ಅಶ್ರುತರ್ಪಣ. ಈ ಸುದ್ದಿಗಳನ್ನು ನೋಡೋಣ. ಚೆನ್ನಮ್ಮಗೆ ವಿದಾಯ. ನ್ಯೂಸ್ ಟಾಪ್ ನಲ್ಲಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮರ ಅಂತ್ಯಕ್ರಿಯೆ ನಿನ್ನೆ ಸಕಲ ಸರ್ಕಾರಿ ಗೌರವ ಮತ್ತು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿತು. ಹೊಳೆ ನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನ ಜಮೀನಿನ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಚೆನ್ನಮ್ಮ ಅವರು ಮಣ್ಣಲ್ಲಿ ಮಣ್ಣಾದರು. ಕಿರಿಯ ಮಗ ಎಚ್.ಡಿ. ರಮೇಶ್ ಅಂತಿಮ ವಿಧಿವಿಧಾನ ಪೂರೈಸಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಚೆನ್ನಮ್ಮರಿಗೆ ಹೊದಿಸಲಾಗಿದ್ದ ರಾಷ್ಟ್ರಧ್ವಜವನ್ನ ದೇವೇಗೌಡ ಅವರಿಗೆ ಅವರೇ ಹಸ್ತಾಂತರಿಸಿದ್ರು. ಸಂಜೆ 5 ಗಂಟೆ ಹೊತ್ತಿಗೆ ಅಂತಿಮ ವಿಧಿವಿಧಾನ ಆರಂಭವಾಗಿದ್ವು. ಪುತ್ರರಾದ ರಮೇಶ್, ಎಚ್.ಡಿ. ರೇವಣ್ಣ, ಮೊಮ್ಮಗ ಸೂರಜ್ ಚೆನ್ನಮ್ಮ ಅವರ ಪಲ್ಲಕ್ಕಿಗೆ ಹೆಗಲು ಕೊಟ್ಟಿದ್ರು. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಚೆನ್ನಮ್ಮನಿಗೆ ಹೂ, ತುಳಸಿ ಪತ್ರೆ ಸಮರ್ಪಿಸಿದ್ರು. ಹೀಗೆ ಎಲ್ಲಾ ಪೂಜೆಗಳ ಬಳಿಕ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿತು. ಅಂತ್ಯಕ್ರಿಯೆಯಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಭಾಗಿಯಾಗಿದ್ರು. ಇವತ್ತು ಬೆಳಗ್ಗೆಯಿಂದಲೂ ಪತ್ನಿ ಪಾರ್ಥಿವ ಶರೀರದ ಮುಂದೆ ಕೂತಿದ್ದ ದೇವೇಗೌಡರು ಕ್ಷಣ ಕ್ಷಣಕ್ಕೂ ಕಣ್ಣೀರು ಹಾಕುತ್ತಲೇ ಇದ್ರು. ಅಭಿಮಾನಿಗಳನ್ನ ಕಂಡು ಅವರ ದುಃಖ ಮತ್ತಷ್ಟು ಹೆಚ್ಚಾಗುತ್ತಲೇ ಇತ್ತು. ಇನ್ನು ಅಂತ್ಯ ಸಂಸ್ಕಾರದ ವೇಳೆ ಮಾತನಾಡಿದ ಎಚ್.ಡಿ. ನನಗೆ ಶಕ್ತಿ ತುಂಬಿದ್ದೇ ಪತ್ನಿ ಅಂತ ಗದ್ಗದಿತರಾದ್ರು. ರಾತ್ರಿ ಬೆಳಗ್ಗೆ ಶಕ್ತಿ ಕೊಟ್ಟರು. ಕಾಲಿಗೆ ನಮಸ್ಕರಿಸಿ ಕೆನ್ನೆಗೆ ಮುತ್ತಿಟ್ಟು ಕಣ್ಣೀರಿನೊಂದಿಗೆ ಕುಮಾರಸ್ವಾಮಿ ತಾಯಿ ಚೆನ್ನಮ್ಮರಿಗೆ ಅಂತಿಮ ವಿದಾಯ ಹೇಳಿದ್ರು. ಶವ ಸಂಸ್ಕಾರದ ಸ್ಥಳದಲ್ಲೇ ಅಮ್ಮನಿಗೆ ಕೊನೆ ಮುತ್ತಿಟ್ಟು ರೇವಣ್ಣ ಭಾವುಕರಾದ್ರು. ಇನ್ನು ಶ್ಲೋಕದ ಮೂಲಕ ಪುತ್ರಿಯರಾದ ಅನುಸೂಯ, ಶೈಲಜಾ ಅಶ್ರುತರ್ಪಣಗೈದರು. ನಾನು ಬದುಕಿರುವವರೆಗೂ ನಮ್ಮ ತಾಯಿ ನನ್ನ ಹೃದಯದಲ್ಲಿ ಇರುತ್ತಾರೆ. ಅವರು ಯಾವ ರೀತಿ ಜೀವನ ಮಾಡಿದ್ದಾರೆ ಅದನ್ನ ಮುಂದುವರಿಸುವೆ. ನಾನು ಏನಾದರೂ ನೋವು ಮಾಡಿದ್ರೆ ಕ್ಷಮಿಸು ಅಂತ ಬೇಡಿಕೊಂಡಿರುವೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅಂತ್ಯಕ್ರಿಯೆಗಾಗಿ ಮಾವಿನಕೆರೆ ಬೆಟ್ಟಕ್ಕೆ ಚೆನ್ನಮ್ಮರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯುವ ಮುನ್ನ ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದವು. ಚೆನ್ನಮ್ಮರಿಗೆ ಸ್ನಾನ ಮಾಡಿಸಿ ಹೊಸ ಸೀರೆ ಉಡಿಸಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಪತಿ ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ, ಅನುಸೂಯ, ಶೈಲಜಾ, ಭವಾನಿ ಸೇರಿದಂತೆ ಇಡೀ ಕುಟುಂಬವೇ ಹಾಜರಿತ್ತು. ಇನ್ನು ಅಂತಿಮ ಯಾತ್ರೆಯಲ್ಲಿ ರಸ್ತೆಯುದ್ದಕ್ಕೂ ಸಹಸ್ರಾರು ಜನ ನಿಂತು ಚೆನ್ನಮ್ಮರಿಗೆ ಅಂತಿಮ ವಿದಾಯ ಹೇಳಿದ್ರು. ಚೆನ್ನಮ್ಮ ಅವರು ಎಲ್ಲರಿಗೂ ತಾಯಿಯ ರೀತಿ ಇದ್ರು. ಪತಿ ಪ್ರಧಾನಿ ಆದರೂ, ಪುತ್ರ ಸಿಎಂ ಆದರೂ ಅವರು ಬದಲಾಗಿರಲಿಲ್ಲ. ಪ್ರಧಾನಿ ಮೋದಿ, ಬಿಜೆಪಿ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇನೆ. ಅವರನ್ನ ಪ್ರೀತಿಸುವ ಎಲ್ಲರಿಗೂ ನೋವನ್ನ ಸಹಿಸುವ ಶಕ್ತಿ ಸಿಗಲಿ ಅಂತ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂತಾಪ ಸೂಚಿಸಿದ್ದಾರೆ. ಚೆನ್ನಮ್ಮರ ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ. ಸೋಮಣ್ಣ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವರಾದ ಕೃಷ್ಣ ಬೈರೇಗೌಡ, ಕೆ.ಜೆ. ಜಾರ್ಜ್, ಕೆ.ಎಚ್. ಮುನಿಯಪ್ಪ, ವಿಪಕ್ಷ ನಾಯಕರಾದ ಆರ್. ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂ.ಎ. ಸಲೀಂ ಮತ್ತಿತರರು ಭಾಗಿಯಾಗಿದ್ದರು.